ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡ್ತಾರೆ ಎಲ್ರಿಗೂ ನಮಸ್ಕಾರ. ಡಬಲ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪೈನಾಪಲ್ ಪಾಯಸ ಮಾಡುವ ವಿಧಾನ. 2 kg ಅಕ್ಕಿ ನೆನೆಸ್ಕೊಂಡಿದ್ರೆ ಒಂದು 2 ಅವರ್ ನೆನಿಬೇಕು. ನೆಂದಮೇಲೆ ಒಂದು ಪಾತ್ರೆ ಇಕ್ಕಿ ನೀರು ಹಾಕ್ಕೊತಾ ಇದ್ರು. 15 ಲೀಟ್ರ್ ನೀರು ಹಾಕ್ಮೇಲೆ ಹಂಗೆ ಅಕ್ಕಿ ಹಾಕ್ಕೊಂತೀವಿ. ಅಕ್ಕಿ ಹಾಕ್ಕೊಂಡು ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ವಿ. ಅಕ್ಕಿ ನೆನೆಸ್ಬಿಟ್ರೆ ಬೇಗ ಅಕ್ಕಿ ಬೆಂದೋಗುತ್ತೆ ನೈಸಾಗಿ, ಬೇಗ ಫಾಸ್ಟಾಗಿ ಕೆಲಸ ಆಗುತ್ತೆ ಅಂತಷ್ಟೇ. ಈಗ ಹಾಲು ಹಾಕ್ಕೊತಾ ಇದ್ವಿ. ಹಾಲು ಚೆನ್ನಾಗಿ ಬೇಯಬೇಕು. ಹಾಲು ಅಕ್ಕಿ 2-3 ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕಲರ್ಗೋಸ್ಕರ ಅರಿಶಿಣ ಪುಡಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅವಾಗಲೇ ತಲೆ ಹಿಂಡ್ಬಿಡುತ್ತೆ. ಈಗ ಸ್ವಲ್ಪ ತುಪ್ಪ ತಲೆ ಹಿಂಡಿರಲಿ ಅಂತ ನೋಡಿ, ಆ ಥರ ಚೆನ್ನಾಗಿ ಬೇಯ್ತಾ ಇದೆಯಾ. ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ಒಂದು ಅರ್ಧ ಬೆಂದಿದೆ ಅಷ್ಟೇ. ಎಷ್ಟು ಅಕ್ಕಿ ಬೇಯ್ತಿದೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಾಯಸ. ಈಗ ಅರ್ಧದಷ್ಟು ಆಗಿದೆಯಲ್ಲ, ಪೈನಾಪಲ್ ಹಾಕ್ಕೊಳ್ಳೋಣ. ಈಗ ಅರ್ಧದಷ್ಟು ಬೆಂದಿದೆ. ಪೈನಾಪಲ್ ಹಾಕ್ಕೊತಾ ಇದ್ವಿ. ಪೈನಾಪಲ್ ಹಾಕ್ಮೇಲೆ ಬಾದಾಮಿ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊತಾ ಇದ್ವಿ. ಇಲ್ಲ ಕುಟ್ಬಿಟ್ಟು ಪರವಾಗಿಲ್ಲ ಹಾಕ್ಕೊಬೋದು. ಬೇಕಾದ್ರೆ ತುಪ್ಪದಲ್ಲಿ ರೋಸ್ಟ್ ಮಾಡಬೇಕಾದ್ರೂ ಹಾಕ್ಕೊಬೋದು. ಈಗ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ವಿ. ಹಂಗೆ ಸಾಕೋಬೇಕು ಹಾಕ್ಕೊಬೋದು. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟು. ಚೆನ್ನಾಗಿ ಬೇಯಬೇಕು ಅದರಲ್ಲಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಚಾರ್ಪಪ್ಪನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಕಲ್ಲಿರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ತೊಳೆಯೋದು. ಪೌಡ್ರ್ ಸಮೇತ ಇರುತ್ತೆ ಅದರಲ್ಲಿ. ತೊಳೆದ್ಬಿಟ್ಟು ಹಾಕ್ಕೊಳ್ಳೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಈಗ ನೋಡಿ, ಫುಲ್ ಒಂದು 20 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಅಕ್ಕಿ. ಫುಲ್ ಬೆಂದಿದೆ ನೋಡಿ ಅಕ್ಕಿ. ಈಗ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋಣ. ಮಿಲ್ಕ್ ಮೇಡ್ ಹಾಕೋ ಹುಷಾರು, ಬೆಳ್ಳು ಇದಾಗ್ಬಿಡುತ್ತೆ. ಸ್ವಲ್ಪ ಇದ್ರೂ ಬಿಸಾಕ್ಬಿಡಿ, ಜಾಸ್ತಿ ಇದು ಮಾಡೋಕೆ ಹೋಗ್ಬಿಡಿ ಅದರಲ್ಲಿ. ಮಿಲ್ಕ್ ಮೇಡ್ ನೋಡಿ ಹಾಕ್ತಾಯಿದ್ವಿ. ಈಗ ತಿರ್ಗಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ತಳ ಅಂಟುತ್ತೆ. ಈಗ ಕೋವಾ ಹಾಕ್ಕೊಳ್ಳೋಣ. ಎಲ್ಲ ಪೂರ್ತಿ ಆಗಿದೆ. ಒಂದು 2 kg ಕೋವಾ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ. ಪುಡಿ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಗ ಮೆಲ್ಟ್ ಆಗಿಬಿಡುತ್ತೆ. ಈಗ ಮೆಲ್ಟ್ ಆಗಿದೆ ಕೋವಾ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. 4 kg ಸಕ್ಕರೆ ಹಾಕ್ಕೊಂಡಿದ್ವಿ. ಈಗ ತಿರ್ಗಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈಗ ಒಂಚೂರು ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಲಾಸ್ಟಲ್ಲಿ ಹಾಕಬೇಕು, ಫಸ್ಟಲ್ಲಿ ಹಾಕಿ ತಲೆ ಹಿಂಡ್ಬಿಡುತ್ತೆ. ಈಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ, ಒಂಚೂರು. ಸ್ವಲ್ಪ ಏಲಕ್ಕಿ ಪೌಡರು ಸ್ಮೆಲ್ಗೆ, ಪಾಯಸದ ಮೇಲೆ ಹಾಕಿಬೇಕಲ್ವ ಏಲಕ್ಕಿ ಪೌಡರು. ಸ್ವಲ್ಪ ಬಾದಾಮಿ ಪೌಡರು. 1 kg ತುಪ್ಪ ಟೋಟಲ್. ಅವಾಗ ಸ್ವಲ್ಪ ಇವಾಗ ಸ್ವಲ್ಪ 1 kg ತುಪ್ಪ ಹಾಕಲೇಬೇಕು. ಟೇಸ್ಟ್ನ ತುಂಬ ಚೆನ್ನಾಗಿ ಬರುತ್ತೆ. ಪಾಯಸ ರೆಡಿ, ಸವಿಯಲು ಸಿದ್ಧ. ಇವಾಗ ಸೂಪರಾದ ಪೈನಾಪಲ್ ಪಾಯಸ.